ನೀರಿಗಾಗಿ ಪರದಾಡುತ್ತಿರುವ ಜನರು. ಬೇಸಿಗೆಗಾಲ ಬಂತು ಅಂದರೆ ನೀರಿಗಾಗಿ ಅಲೆದಾಡುವ ಸ್ಥಿತಿ ಎದುರಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಡ ಜನರ ಕಡೆ ಸ್ವಲ್ಪ ಗಮನ ಹರಿಸಿ. ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ? ನೀವೇ ನೋಡಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ಪಟ್ಟಣದ ವಾರ್ಡ್ ನಂಬರ್ 14ರ ಕೆಂಗೇರಿ ಮಡ್ಡಿಯಲ್ಲಿ ಸರಿ ಸುಮಾರು 1 ತಿಂಗಳಾದರೂ ಕುಡಿಯೋಕೆ ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಸಾರ್ವಜನಿಕರು ಅವರ ಗೋಳು ಹೇಳಲು ಸಂಬಂಧಪಟ್ಟ ಅಧಿಕಾರಿಗಳ ಮೊರೆ ಹೋದರೂ ಸಹ ಕ್ಯಾರೆ ಅನ್ನುತ್ತಿಲ್ಲ. ಅಲ್ಲಿನ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬೇರೆಯವರ ತೋಟಕ್ಕೆ ಹೋಗಿ ಕುಡಿಯಲು ನೀರು ತರುವುದು ನೋಡಿದರೆ ಕರುಳು ಕಿತ್ತು ಬರುತ್ತದೆ. ಈ ಸುದ್ದಿಯನ್ನು ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳ ಮನಸ್ಸು ಕರಗಿ ಇಲ್ಲಿ ವಾಸಿಸುವ ಬಡ ಕುಟುಂಬಗಳಿಗೆ ಕುಡಿಯೋ ನೀರಿನ ಸಮಸ್ಯೆಗೆ ಬ್ರೇಕ್ ಹಾಕುತ್ತಾರೋ ಅಥವಾ ಅವರು ಹಾಕುವ ಇಡೀ ಶಾಪಕ್ಕೆ ಗುರಿಯಾಗುತ್ತಾರೋ ಎಂದು ಕಾದು ನೋಡೋಣ. ನ್ಯೂಸ್ ಬ್ಯೂರೋ ಶಾನೂರು ಗೋಲಂಬಾವಿ. ಸಣ್ಣ ಸಣ್ಣ ಮಕ್ಕಳ ತಗೊಂಡ ನಾವ್ ನೀರ್ ತುಂಬ್ತೇವ್ರಿ. ಅಲ್ಲಿ ಇಲ್ಲಿ 4 ದಿನ ಆತು. ಇಲ್ಲಿ ಹೊಲದಾಗ ನೀರ್ ಬಿಡ್ತಾರ, ಹೊಲದಲ್ಲಿ ನಾವ್ ನೀರ್ ತುಂಬ್ತೀವಿ ನೋಡ್ರಿ. ಇಲ್ಲಿ ಎಲ್ಲಾ ತರ ಮಂದಿ ನೀರ್ ತುಂಬ್ಕೋತೀವಿ. ಅಲ್ಲಿ ಇನ್ನೊಂದು ಹೊಲ ಇದೆ, ಅಲ್ಲಿ ಹೊಲಗಡೆ ನೀರ್ ತುಂಬ್ತೀವಿ ನಾವು. ಮತ್ತೆ ಇಟ್ಟಿನ ಮಕ್ಕಳ ತಗೊಂಡ ನಾವ್ ಒಳಸ್ಕೊತ ನೀರ್ ತುಂಬ್ತೀವಿ ನಾವು. ಹೇಳೋಣ ಮುನ್ಸಿಪಾಲಿಟಿಗೆ ಹೋದ್ವಿ ಅಂದ್ರ ಆತಮ್ಮ 2 ಗಂಟೆಗೆ ಹೋಗ್ರಿ ನೀರ್ ಬಿಡ್ತೀವಿ ಅಂತ ಹೇಳ್ತಾರೆ. ಮನಿಗ್ ಬಂದ್ ನೋಡಿದ್ರ ನೀರ್ ಸೀದಾ ಬರುದಿಲ್ರಿ. ಮೂರ್ ವಾರ ಆತ್ರಿ ನೀರ್ ಒಟ್ಟ ಬಂದಿಲ್ಲ. ಈ ತಿಂಗಳ ಆತ್ರಿ ಬ್ಯಾಸ್ಗಿ ಚಾಲು ಆತಂದ್ರ ನೀರ್ ಬರುದಿಲ್ರಿ ನಮ್ಮಲ್ಲಿ. ಏನ್ ಮಾಡ್ಬೇಕು ಹೇಳ್ರಿ ಅವ್ರಿಗೆ? ನಮ್ಮ ಹೆಸರು ಶ್ರುತಿ ಆನಂದ್ ಉಳ್ಳೇರಿ. ಶಿರಾಜ್ ಪೆಂಡಾರಿ ಅಂತ ಕೆಂಗೇರಿ ಮಟ್ಟಿ ಮಾಲಿಂಗಪುರ ವಾರ್ಡ್ ನಂಬರ್ 14ರ ವಾರ್ಡ್ದಾಗಿದ್ದವ್ರು. ಇಲ್ಲಿ ಸುಮಾರು 25-30 1990ರಾಗ ತಿಮ್ಮಾಪುರ ಸಾಹೇಬ್ರದಾಗ ಆಶ್ರಯ ಮನೆಗಳು ಮಾಡ್ಯಾರ. ಮುಂದೆ 2013ರಾಗ ಏನೈತಿ ಇಲ್ಲಿ 100 ಮಂದಿ ಮನೆ ಫ್ಲಡ್ದಾಗ ಸಿದ್ದು ಸೌದಿ ಸಾಹೇಬ್ರು ಕಟ್ಟ್ಯಾರ. ಆ ಕಟ್ಟಿದಂಥ ಮನೆಯೊಳಗ ನೀರಿನ ವ್ಯವಸ್ಥೆ ಇಲ್ಲ, ರೋಡ ಗಟಾರ ಇಲ್ಲ, ಲೈಟ್ ಹೋಗಿದ್ದು ವರ್ಷಕ್ಕೊಮ್ಮೆ ಹೇಳಿದ್ರು ಹಾಕಾಗ್ತಾ ಇರಲ್ಲ. ಇಲ್ಲೇ ಹೆಣ್ಮಕ್ಳಿಗೆ ಸಂಡಾಸದ ವ್ಯವಸ್ಥೆ ಇಲ್ಲ. ಮುಂದೆ ಈಗ ಸದ್ಯದ ಪರಿಸ್ಥಿತಿ ಒಳಗಂತ ಒಟ್ಟ ಕುಡಿಯಾಕ ನೀರಿಲ್ಲ. 2-3 ಬೋರ್ ತಂದು ಹಾಕಿನಂತಂದ್ರ ಯಾವ ಬೋರ್ಗೂ ನೀರು ಬಿದ್ದಿಲ್ಲ. ನೀರು ಬಿಡುವ ಜಾಗದಾಗ ನೀರು ತಂದು ನಮ್ ಕೊಡ ಅಂದ್ರ ಅದು ಕೊಡಾಕ ತಯಾರಿಲ್ಲ. ಈಗ ಸದ್ಯ ನೀರಿನ ಟ್ಯಾಂಕರ್ ನಾವು ವ್ಯವಸ್ಥೆ ಮಾಡ್ರಿ. ಇಲ್ಲಿ ಹೆಚ್ಚಿಗೆ ಮುಸ್ಲಿಂ ಸಮಾಜ ಜನ ಅದಾರ, ಅವ್ರು ರೋಜಾ ಇರ್ತಾರು, ಹಬ್ಬ ಐತಿ, ಅವ್ರ ನೀರಿನ ವ್ಯವಸ್ಥೆ ಬೇಕಂತೇಳಿ ಅಂದ್ರೆ ಅದು ಕೊಡಾಕ್ತಿರಲ್ಲ. ನಮ್ಮಲ್ಲಿ ರೊಕ್ಕಿಲ್ಲ, ನಮಗೆ ಟ್ಯಾಂಕರ್ ಹಾಕಂಗಿಲ್ಲ. ಮತ್ತು ನಾವು ಎಲ್ಲಿಂದ ನೀರು ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಹೇಳಕ್ಕೆ 1 ತಿಂಗಳಾಯ್ತು. ಇವತ್ತವರೆಗೂ ನೀರಿನ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಸಂಬಂಧಪಟ್ಟವರು ಬಂಡಿವಾಳ ರಾಮಣ್ಣ ಅಂತೇಳಿ ಅವ್ರ ತೋಟದಾಗ ಪಾಪ ಅವ್ರ ತ್ರಾಸ ನೋಡಲ್ದಾಗ ಬೋರ್ ಮೋಟ್ರ್ ಚಾಲು ಮಾಡಿ ಜನರಿಗೆ ನೀರು ಕೊಟ್ಟಾರು. ಜನ ಇಲ್ಲಿ ಕೂದಲ ಹಿಡ್ಕೊಂಡು ಬಡದಾಡಿ ಸಹಾಯಕತ್ತಾರು. ಅದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು, AC ಸಾಹೇಬರು, ಮುನ್ಸಿಪಾಲಿಟಿ ಪುರಸಭೆ ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿಯ ಈ ವಾರ್ಡಿನ ಸದಸ್ಯರು ಈ ಪುರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ಅದಾರು. ಅವರೆಲ್ಲ ಸೇರಿ ಆದಷ್ಟು ಬೇಗ ಈ ಜನರಿಗೆ ಮರಗ ಕಟ್ಕೊಳ್ದ, ಇವ್ರು ಪಾಪ ಕಟ್ಕೊಳ್ದ, ಎಲ್ಲಿಂದಾರ ಒಂದು ಬೋರ್ ತಂದ, ತಮ್ಮ ದುಡ್ದಾರ ಒಂದು ಬೋರ್ ತಂದ ಇಲ್ಲಿ ಬೋರ್ ಹೊಡೆದ ಇವ್ರು ಕುಡಿದು ನೀರಿಂದ ವ್ಯವಸ್ಥೆ ಮಾಡ್ರೆ ಅವ್ರಿಗೆ ಒಳ್ಳೇದಾಕತಿ. ಇಲ್ರ ಈ ಜನರ ಶಾಪ ತಟ್ಟತೈತಿ. ದಯವಿಟ್ಟು ನಾವು ಎದರದೊಳಗೆ ರಾಜಕೀಯ ಮಾಡೋದು ಬೇಡ. ಈ ನೀರಿನ ವಿಷಯದಾಗ ಎಲ್ಲ ಒಂದಾಗಿ ಎಲ್ಲ ಪಕ್ಷಾತೀತವಾಗಿ ಈ ವಾರ್ಡ್ ಜನರಿಗೆ ನೀರಿಂದ ಅನುಕೂಲ ಮಾಡ್ರಿ ಅಂತೇಳಿ ಈ ಸಂದರ್ಭದಾಗ ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಶೀಲ್ದಾರ್ ಸಾಹೇಬರು, ಮುಖ್ಯಾಧಿಕಾರಿಗಳು ಈ ಜನರ ತ್ರಾಸ ನೋಡಿ ಸ್ಪೆಷಲ್ ನೀರಿಗಾಗಿ ಸಹ ಸರ್ಕಾರದವ್ರು ಕಾದಿಟ್ಟ ನದಿ ಒಳಗೆ ಒಂದು ಬೋರ್ ಹೊಡೆದ ಅವ್ರ ಪುಣ್ಯ ಕಟ್ಕೊಳ್ಳಿ ಅಂತ ಈ ಸಂದರ್ಭದಾಗ ಹೆಚ್ಚು. ಇದ ಪರಿಸ್ಥಿತಿ ಮುಂದುವರಿತಂದ್ರ ಈ ಇಡೀ ಕೆಂಗೇರಿ ಮಟ್ಟಿ ಜನ ಆಗ್ಲಿ, ವಾರ್ಡ್ ನಂಬರ್ 14 ಜನ ಆಗ್ಲಿ, ಮುಂದೆ ಬರುವಂತ ದಿನವನ್ನೊಳಗೆ ಪುರಸಭೆಗೆ ಮುತ್ತಿಗೆ ಹಾಕಿ ಕೊಂಡಿರ್ತೀವಿ ಮತ್ತು ಅಮರಣಾಂತರ ಉಪವಾಸ ಕೊಂಡಿರ್ತೀವಿ ಅಂತೇಳಿ ಈ ಸಂದರ್ಭದಾಗ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ.